ಶಿಕ್ಷಕ ಮತದಾರ ಬಂಧುಗಳು ನನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಯಾವತ್ತೂ ನನಗೆ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ನಾನು ಕೂಡ ಅದೇ ಥರ ಅವ್ರಿಗೂ ಕೂಡ ಬೆಂಬಲ ಕೊಟ್ಕೊಂಡು ಬಂದಿದ್ದೀನಿ. ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀನಿ, ಅವ್ರ ಕಷ್ಟದಲ್ಲಾಗಿದ್ದೀನಿ. ಅವರು ಕೂಡ ಅದೇ ಥರ ನನ್ನನ್ನು ಬೆಂಬಲಿಸಿ ನನಗೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೂ ಕೂಡ ನನಗೆ ಬೆಂಬಲಿಸ್ತಾರೆ ಅನ್ನುವಂಥ ಭರವಸೆ ಮತ್ತು ವಿಶ್ವಾಸ ಇದೆ. ಹಾಗಾಗಿ 100ಕ್ಕೆ 100 ಭಾಗ ಗೆಲ್ತೀನಿ. ಬಿಡಿ, ಅವ್ರೇನು ಮಾಡಿದ್ದಾರೆ ಅಂತ ಹೇಳಿ ನಾನೊಂದು ಡಿಕ್ಸ್ನರಿ ಆಗ್ತದೆ. 10,000 ಪುಟ ಮಾಡ್ಬೋದು. 10,000 ಪುಟ ಈ ರಾಜ್ಯದಲ್ಲಿ ಟೀಚರ್ಸ್ಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳು ಮಾಡಿರೋದು ಅಂತದಲ್ಲ. ಹಂಗಾಗಿ ಹೇಳ್ತಾರೆ, ಯಾರೋ ಒಬ್ಬರು ಹೇಳ್ತಾರೆ ಅಷ್ಟೇ, ಯಾರು ಹೇಳೋಲ್ಲ. ನಮ್ಮ ಟೀಚರ್ಸ್ ನಾವು 10 ಜನ ನೀವು ಭೇಟಿ ಮಾಡಿ, 100 ಜನ ನೋಡಿ ಕೇಳಿ, ಆಯಿತಾ? ಹೊಸ್ದಾಗಿ ಏನು ನೋಡಿ, ಇರುವಂಥ ಸಮಸ್ಯೆಗಳ ಬಗೆಹರಿಸ್ಬೇಕು. ಮೊದಲನೇದಾಗಿ OPS ಕೊಡಿಸ್ಬೇಕು. ಈ ಅನುದಾನಿತ ರೈತ ಶಾಲೆಗಳಿಗೆಲ್ಲ ಪಾಪ ಒಂದು ಆರೋಗ್ಯ ವಿಮೆ ಕೊಡಿಸ್ಬೇಕು. ಈ ಥರ ಬೇಕಾದಷ್ಟು ಇದೆ. ನಾನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಸುಮ್ಮನೆ ಹೇಳ್ಬಿಟ್ಟು ಹೋಗೋ ಅಂತಾರಲ್ಲ, ನಾವು ಮಾಡೋ ಅಂಥವ್ರು. ಹಾಗಾಗಿ ಫಸ್ಟ್ ಕೆಲಸ ಅಂದರೆ ಅತ್ಯಂತ ಪ್ರಮುಖವಾಗಿ OPS ಕೊಡಿಸ್ಬೇಕು. ಆಮೇಲೆ ಪೇ ಕಮಿಷನಿಂದ ಅವ್ರಿಗೆಲ್ಲ ಆದೇಶ ಮಾಡಿಸ್ಬೇಕು. ನಂತರ ಬಡ್ತಿ ಟೀಚರ್ಸ್ ಪ್ರಾಬ್ಲಮ್ ಇದೆ. ಅದಲ್ಲದೆ ಒಂದು ಆರೋಗ್ಯ ವಿಮೆ ಕೊಡಿಸ್ಬೇಕು. ಎಂಟೈರು ಅನುದಾನ ರಹಿತ ಶಾಲೆ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ, ಅವರೆಲ್ಲ ಕಡಿಮೆ ಸಂಬಳದ ಬದುಕ್ತಾ ಇದ್ದಾರೆ, ಅವರಿಗೆಲ್ಲ ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕು ಅನ್ನೋದಿದೆ. ಈ ಥರ ಹಲವಾರು ಯೋಜನೆಗಳಿದ್ದಾವೆ. ಅದೆಲ್ಲ ಆಡಳಿತ ಮಂಡಳಿ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿದೆ, ಅವನ್ನ ಬಗೆಹರಿಸ್ಬೇಕು. ಹೀಗೆ ಹಲವಾರು ಸವಾಲುಗಳು ನನ್ನ ಮುಂದವೆ. ಮಾಡ್ತೀನಿ. ಏನೇನು ಅವಕಾಶ ಸಿಗ್ತದೆ ಅದೆಲ್ಲ ಮಾಡಿಸ್ತೀವಿ. ವಿತ್ ಸ್ಯಾಲ್ರಿ ಕೊಡಬೇಕು ಅಂತ ಮಾಡಿಸಿದ್ದೀವಿ ಅವ್ರಿಗೆ. ಅದೇ ಥರ ಎಲ್ಲೆಲ್ಲಿ ಸಾಧ್ಯ ಇದೆ. ಈಗ BBMP ಟೀಚರ್ಸ್ಗಳಿಗೆ ಅವ್ರಿಗೊಂದು ಸೇವೆಯನ್ನು ತೆಗಿಬೇಕು ಅಂತ ಮಾಡಿದ್ದು, ತೆಗಿಬಾರ್ದು ಮಾಡಿಸಿದ್ವಿ. ಸಂಬಳ ಜಾಸ್ತಿ ಆಯಿತು. ಅದೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಯಾರ್ದು ನಿಲ್ಲಿಸೋದಿಲ್ಲ.